ಸದ್ಗುರು ಸಿದ್ಧಾರೂಢರ ಚರಿತ್ರೆ. ಸದ್ಗುರು ಸಿದ್ಧಾರೂಢರ ಸ್ಮರಣೆ ನಿಮ್ಗೆ ಗೊತ್ತಿರಬೇಕು. ಸಿದ್ಧಾರೂಢರು ಅಂತಂದ್ರ ಬಹಳ ದೊಡ್ಡ ಮಹಾತ್ಮರು. ಕೆಲವೊಬ್ಬ ಮಹಾತ್ಮರು ಹೆಂಗಿರ್ತಾರಂತಂದ್ರ, ಕೆಲವೊಬ್ಬರು ಮಹಾತ್ಮರು ಶಾಂತ ಸ್ವಭಾವದವ್ರು ಇರ್ತಾರೆ. ಯಾರು ಏನಂದ್ರು ಏನೂ ಅನ್ನಂಗಿಲ್ಲ, ಅವರು ಏನೂ ಅನ್ನಂಗಿಲ್ಲ. ನೀವೇನ್ ಬೇಕಾದಂಡ್ರಿಪ್ಪ, ನೀವೇನ್ ನಿಂದ ಮಾಡ್ತೀರೋ, ನೀವು ಬೈತೀರೋ, ನೀವು ಬಡಿತೀರೋ, ಏನ್ ಬೇಕಾದನ್ರಿ, ನಾವು ಮಾತ್ರ ಏನೂ ಅನ್ನಂಗಿಲ್ಲ ಅಂತ ತಿಳ್ಕೊಂಡು ಮಹಾತ್ಮರು ಸುಮ್ಮನೆ ಕುಂಡಿರ್ತಿರ್ತಾರೆ. ಉದಾಹರಣೆಗೆ ಈ ಶ್ರೀಮಠದ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳಂತಹ ಶಾಂತ ಸ್ವಭಾವದ ತಾಳ್ಮೆಯ ಸಹನ ಗುಣದ ಸ್ವಾಮಿಗಳು ಅಂತಂದ್ರ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಬಿಟ್ರೆ ನಾ ಬೇರೆ ಎಲ್ಲಿಯೂ ಕಂಡಿಲ್ಲ. ನನಗಿಂತಲೂ ನಿಮಗೆ ಹೆಚ್ಚು ಅನುಭವ. ಎಂದೂ ಅವರು ಸಿಟ್ಟಿಗೆ ಬರಂಗಿಲ್ಲ ನೋಡ್ರಿ, ಎಂದೂ ಸಿಟ್ಟಿಗೆ ಬರಂಗಿಲ್ಲ, ಯಾರಿಗೂ ಬೈಯಂಗಿಲ್ಲ, ಯಾರು ಏನ ಅಂದ್ರು ಏನೂ ಅನ್ನಂಗಿಲ್ಲ. ಏನೂ ಅನ್ನಂಗಿಲ್ಲ ಮತ್ತೆ ಅನ್ಕೋತ ಕೂತೀರಿ ನೀವು. ನಿಮ್ಗೆ ಗೊತ್ತಿರಬೇಕು, ಒಳ್ಳೆಯವರಿಗೆ ಬಹಳ ಕಾಡ್ತಾವಂತಿರ್ತಾರಲ್ಲ, ಸಮಾಧಾನ ಇದ್ದ ಮಂದಿಗೆ ಎಲ್ಲರೂ ಹಂಗ ಅಣ್ಣವ್ರೆ, ಎಲ್ಲರೂ ಹಂಗ ಅಣ್ಣವ್ರ. ಒಂದು ದೊಡ್ಡ ಹಾವ ಗಿಡದ ಬುಡಕ್ಕೆ ಓಡಾಡ್ತಿತ್ತಂತ ಒಬ್ಬ ಮಹಾನ್ ತಪಸ್ವಿ ಹಾದೊಂಟಿದ್ದ. ಮಹಾನ್ ತಪಸ್ವಿಗಳ ಮಾತು ಪ್ರಕೃತಿನೂ ಕೇಳ್ತದ, ಪ್ರಾಣಿಗಳು ಕೇಳ್ತಾರ. ಒಬ್ಬ ಮಹಾತ್ಮ ಹಾದೊಂಟಿದ್ದ, ಒಂದು ದೊಡ್ಡ ಹಾವು ಬಂದು ನಮಸ್ಕಾರ ಮಾಡಿತ್ತು ಅವರಿಗೆ. ಏನಾದ್ರೂ ಆಶೀರ್ವಾದ ಮಾಡ್ರಿಯಪ್ಪ ಅಂತ ಆ ಸರ್ಪ ಕೇಳ್ತು, ಬಹಳ ದೊಡ್ಡ ಹಾವು ಕೇಳ್ತು. ಮಹಾತ್ಮರು ಹೇಳಿದ್ರು, ಮತ್ತ ಯಾರನ್ನೂ ಕಡಿಬೇಡಪ್ಪ ಒಟ್ಟ ಅಂತ ಹೇಳ್ತು. ಹೇಳಿದ್ರು ಅವರು, ಯಾರು ಮಹಾತ್ಮರು, ಯಾರನ್ನೂ ಕಡಿಬೇಡಪ್ಪ, ಕಡಿಯೋದ್ರಿಂದ ಅವ್ರು ಸಾಯ್ತಾರ, ನಿನಗ ಪಾಪ ಆಗ್ತದ, ಮತ್ತೆ ಈ ಹಾವಿನ ಜನ್ಮ, ಹಾವಾಗಣ ನಾಯಿ, ನಾಯಿಯಾಗಣ ಕತ್ತಿ, ಈ ಜನ್ಮಗಳು ಬರ್ತಾವಪ್ಪ, ಈ ಜನ್ಮಗಳಿಂದ ನಿನಗ ಬಿಡುಗಡೆ ಆಗೋದಿಲ್ಲ, ಅದಕ್ಕೆ ಯಾರನ್ನೂ ಕಡಿಬೇಡ. ಆಯ್ತ್ರಿಯಪ್ಪ ಅಂತ ತಿಳ್ಕೊಂಡು ಊರ್ ದಂಡಿಗೆ ಒಂದು ದೊಡ್ಡ ಆಲದ ಮರ, ಆಲದ ಮರದ ಹತ್ತಿರ ಇರ್ತಿತ್ತದು. ಆ ಸಮೀಪ ಹುಡುಗರು ಯಾವ ಹೊಕ್ಕಿದ್ದಿಲ್ಲ, ಅಲ್ಲಿ ಬೆಟ್ಟಕ್ಕಿತ್ತಂತದ ಯಾವಾಗರ ಯಾರಲ್ಲಿ ತೋಟಕ್ಕೆ ಹಾದು ಹೊಂಟಿದ್ರು ಅಂದ್ರ ಇಷ್ಟು ದಪ್ಪ ಹಾವ, ಮನಗಂಡ ಬುಸ್ ಅಂತಕ್ಕಂಥ ಸಪ್ಪಳು, ಅದು ದೂರ ಇರ್ತಿತ್ತು ಅಂದ್ರ ಓಡಿ ಬರ್ತಿದ್ರು ಜನ. ಮಹಾತ್ಮರ ಆಶೀರ್ವಾದ ಮಾಡಿ ಹೋದ ನಂತರ ಮತ್ತೆ ಯಾರನ್ನೂ ಕಡಿಬೇಡ ಅಂತ ಹೇಳಿದ್ರಲ್ಲ ಸ್ವಾಮಿಗಳು. ಆಯ್ತಂತ ಹಂಗ ಅಡ್ಡಾಡುವಾಗ ಆ ದನ ಕಾಯಕ್ ಬರ್ತಕ್ಕಂಥ ಹುಡುಗರು ಒಂದೊಂದು ಅವಕ್ಕ ಕಲ್ಲುಗಿತ್ತಿದ್ರು. ಅದೇನೂ ಮಾಡ್ಲಿಲ್ಲ, ಏನೂ ಬುಸ್ ಅನ್ಲಿಲ್ಲ, ಕಡಿಲಿಲ್ಲ, ಏನೂ ಮಾಡ್ಲಿಲ್ಲ. ಮತ್ತೊಬ್ಬ ಹುಡುಗ ಮತ್ತೊಂದು ಕಲ್ಲುಗದ, ಏನೂ ಮಾಡ್ಲಿಲ್ಲ, ಸುಮ್ಮ ಮಕ್ಕೊತ್ತು. ಮತ್ತೊಬ್ಬ ಹುಡುಗ ಒಂದು ಹಾವು ಸತ್ತತ್ತೆ ನೋಡ್ರು, ಮತ್ತೆ ಕಲ್ಲು ಹೋಗಿದ್ರು ಅಳಿಗಾಡವಲ್ತ ಹಾವ ಅಂದ ಕೂಡಲೇ ಒಬ್ಬ ಹೋಗಿ ಬಾಲ ಹಿಡಿದು ಅಳಿಗಾಡಿಸಿದ, ಸುಮ್ಮ ಮಕ್ಕೊತ್ತು. ಹಂಗ ಬಾಲ ಹಿಡ್ಕೊಂಡು ಎಳೆದಾಡಿದ್ರು ಎಲ್ಲ ಕಡೆಗೆ, ಸುಮ್ಮ ಮಕ್ಕೊತ್ತು. ಅವ್ರಿಗೇನ್ ಗೊತ್ತಾಯ್ತಂದ್ರ ಈ ಹಾವ ಕಡೆಯಂಗಿಲ್ಲ ಅಂತ ಹೇಳಿ ನಿಮ್ಗೆ ಹೇಳ್ತಾನ. ಅದನ್ನ ತಗೊಳ್ಳೋದು, ಕೊಳ್ಳಿಗೆ ಸುತ್ತಕೊಳ್ಳೋದು, ಆ ದೊಡ್ಡ ಗಿಡಕ್ಕೆ ಹಿಂಗ ಸುತ್ತಿ ಹಚ್ಕೊ ಬೆಳೆದು ಜಗ್ಗುದು, ಆನಂತರ ಅದ್ರ ಮ್ಯಾಗ ಕುಂಡ್ರುದು. ನಿಮ್ಗೆ ಹೇಳ್ತಾನ, ಒಂದು ವರ್ಷದಾಗ ಹಾವ ಇಟ್ಟು ದಪ್ಪ ಇದ್ದದ್ದು ಕಿರುಬಳ ನಟ್ಟು ಸಣ್ಣ ಆತರಿ. ಪಾಪ ಅದು ಹಾವ ಕಿರುಬಳ ನಟ್ಟು ಸಣ್ಣ ಆತ. ಕಿರುಬಳ ನಟ್ಟು ಸಣ್ಣ ಆದ ಕೂಡಲೇ ಮತ್ತ ಆ ಮಹಾತ್ಮರ ಅದ ದಾರಿಲಿ ಹಾದು ನಡೆದಿದ್ರು. ಹೋಗುವಾಗ ಆ ಹಾವ ನೋಡಿದ್ರು ಸ್ವರಿಗೆ ಸಾಯಕಾಗಿತ್ತರಿ. ಅವ್ರ ಗುರುಗಳಂದ್ರು, ಯಾಕೋ ಹಿಂಗ್ಯಾಕಾಗಿದೆಯೋ, ಏನಾಗ್ಯದ ನಿನಗ, ಇಷ್ಟಾಕ ಸ್ವರಿಗೆ ಸಾಯಕಾಗಿದೆ ಅಂತಂದಾಗ ಆ ಹಾವು ಹೇಳ್ತಂತ, ನಿಮ್ಮ ಆಶೀರ್ವಾದ ರೀ ಅಪ್ಪ ಇದು ಅಂತದು, ನಿಮ್ಮ ಆಶೀರ್ವಾದದಿಂದ ನಾ ಹಿಂಗಾಗೇನ್ರಿ. ಗುರುಗಳಂದ್ರು, ಅಲ್ಲೋ ಆಶೀರ್ವಾದದಿಂದ ಚಲೋ ಆಗ್ತದ ಎಲ್ಲರಿಗೂ, ನಿನಗ್ಯಾಕೆ ಹಿಂಗಾಗ್ಯದ, ಏನಾಗ್ಯದ ಅಂತಂದಾಗ, ಏನಿಲ್ರಿಪ್ಪ ಮತ್ತೆ ನೀವು ಕಡಿಬೇಡ ಅಂದ್ರಿ, ಯಾರನ್ನೂ ಕಡಿಬೇಡ ಅಂದ್ರಿ, ನಾ ಕಡಿದು ಬಿಟ್ಟನಿ. ಇಲ್ಲಿ ಇದ್ದು ಊರ್ ಜನ ಎಲ್ಲ ಅವ್ರ ನನ್ನ ಹತ್ತಕ್ಕೆ ಬರ್ತಾರ, ಯಾರ ಕೊಳ್ಳಾಗ ಹಾಕೋತಾರ, ಯಾರ ನಡಿಗೆ ಸುತ್ತಕೋತಾರ, ಯಾರ ಗಿಡಕ್ಕೆ ಸುತ್ತ ಜಗ್ತಾರ, ಆನಂತರ ಹುಡುಗರು ಬಂದು ಮ್ಯಾಲ ಕುಂಡಿರ್ತಾವ, ಒಂದೊಂದು ಕಲ್ಲು ಒಗಿತಾವ. ನಂದು ಏನ್ ಕೇಳ್ತೀರಿಪ್ಪ, ಇನ್ನು ಸಾಯೋದಟ್ಟು ಉಳ್ದತ್ ನೋಡ್ರಿ ಅಂತದ ಹಾವ. ಆಗ ಗುರುಗಳಂದ್ರು, ಎಂತ ಮೂರ್ಖದಿಯೋ, ಹಾವಿಗಂದ್ರ ಅವರು, ಎಂತ ಮೂರ್ಖದಿಯೋ, ನಿನಗ ನಾನು ಮಂದಿನ ಕಡಿಬೇಡ ಅಂತ ಹೇಳಿನ,
ಹೆಡಿ ಮ್ಯಾಲ ಎತ್ತರಿಸಿ ಅವ್ರು ಬಂದು ಕೂಡಲೇ ಬುಸ್ ಅನ್ಬೇಡ ಅಂದಿನ ನಿಮಗ. ಮತ್ತೆ ಹೆಂಗ್ ಮಾಡ್ಬೇಕ್ರಿ? ಅವ್ರು ಬಂದ್ರಂದ್ರ ತೇಟ ಕಡ್ಯಾವ್ರಗತ್ತೆ ಮಾಡಿ ಹೆಡಿ ಮ್ಯಾಲ ಎತ್ತಿ ಬುಸ್ ಅನ್ನು ಒಬ್ಬರರು ಬರ್ತಾರ ನೋಡ್ ನೆನತ್ತಕಂದಾಗ ಮರುದಿವ್ಸ ಬಂದ್ರಿ ಹುಡುಗರು ದೊಡ್ಡವರು ಇನ್ನೇನು ಹಾವ ಹಿಡಿಬೇಕು ಅನ್ಕೊಡದ ಹೆಡಿ ಎತ್ತಿ ಬುಸ್ ಅಂತ್ರಿ. ಮತ್ತ ಕಿತ್ವಿ ಓಡಿದ್ರಿ ಎಲ್ಲಾರು, ಒಬ್ರು ಹಾವ ಮುಟ್ಲಿಲ್ಲ. ಜನ ಹೆಂಗದಾರ ಅಂದ್ರಿ, ಸುಮ್ ಕೂತ್ರ ಮ್ಯಾಲ ಹತ್ತಾರ, ಸುಮ್ ಕೂತ್ರ ತುಳ್ದ ಬಿಡ್ತಾರ, ಸುಮ್ ಕೂತ್ರ ಮನ್ಗಿಸ ಬಿಡ್ತಾರ, ಸುಮ್ ಕೂತ್ರ ಊರ ಬಿಡಿಸ್ತಾರ, ಸುಮ್ ಕೂತ್ರ ಮಠಾನು ಬಿಡಿಸ್ತಾರ. ಈ ಜನ ಅಂತಂದ್ರೆ ಸಾಮಾನ್ಯ ಅಲ್ಲ. ಈ ಜನರೊಳಗೆ ಪಾರ ಆಯುದಂದ್ರ ಬಹಳ ದೊಡ್ಡ ಕಠಿಣವಾಗಿರತಕ್ಕಂಥದ್ದು. ಎಂತೆಂಥವ್ರನ್ನ ಕಾಡಿಲ್ಲ ಅಂತೀರಿ ಜನ, ಯಾರನ್ನೂ ಬಿಟ್ಟಿಲ್ಲ ನೀವು. ನಿಮ್ಗೊತ್ತಿರ್ಬೇಕು, ಏಸು ಕ್ರೈಸ್ತನಿಗೆ ಮಳಿ ಪಡೆದವ್ರು ಯಾರು? ಶಿಲುಬೆಗೆ ಏರಿಸಿದವ್ರು ಯಾರು? ನೀವೇ. ಯಾಕ್ರಿ ಸ್ವಾಮಿ ನಾವೆಲ್ಲ ತಂದಿರ? ನೀವಂದ್ರ ಜನ, ಅವತ್ತಿನ ಜನ. ಸಾಕ್ರೆಟಿಸ್ಗೆ ವಿಷ ಹಾಕಿದವ್ರು ಯಾರು? ಇದೇ ಜನ. ಅಕ್ಕ ಮಹಾದೇವಿಯನ್ನ ಕಾಡಿದವ್ರು ಯಾರು? ಇದೇ ಜನ. ಬಸವಣ್ಣನವರನ್ನ ಕಾಡಿದವ್ರು ಯಾರು? ಇದೇ ಜನ. ಸಿದ್ಧಾರ್ಥರಿಗೆ ವಿಷ ಹಾಕಿದವ್ರು ಯಾರು? ಇದೇ ಜನ. ಸಿದ್ಧಾರ್ಥ ತಲೆ ಮ್ಯಾಗ ಬೆಂಕಿ ಇಟ್ಟವ್ರು ಯಾರು? ಇದೇ ಜನ. ಜನ ಏನ್ ಸಾಮಾನ್ಯದ? ಇಲ್ಲ. ನೀವೆಲ್ಲ ಯವ್ವ ಇಲ್ಲಿರ್ತಕ್ಕಂಥವ್ರು ನೋಡಕ್ ಬಹಳ ಸಮಾಧಾನ ಕಾಣ್ತೀರಿ. ಸುಮ್ ಪ್ರವಚನಕ್ಕೆ ಬಂದಿರಿ ಅಂತ ಸುಮ್ ಕುಂತೀರಿ ನೀವು, ಪುರಾಣಕ್ಕೆ ಬಂದಿರಿ ಅಂತ ಸುಮ್ ಕುಂತೀರಿ ನೀವು. ಇಲ್ಲಿ ಕುಂತು ಹಿರಿಯರು ಎಲ್ಲಾರು ಸುಮ್ ಗಪ್ ಕುಂತಾರ ಅಷ್ಟ ಅವರು. ಈಗ ನಾ ಮೈಕಿನಾಗ ಬಹಳ ಚಂದ ಮಾತಾಡಕತ್ತೇನೆ ಅಂತ ಸುಮ್ ಕುಂತರಿ ನೀವು. ಒಂದು ಮಾತು ಏನಾರ ಹೆಚ್ಚಕಮ್ಮನ್ಯ ಅಂದ್ರ, ಒಂದೀಟ್ ಏನಾರ ಹೆಚ್ಚಕಮ್ಮನ್ಯ ಅಂದ್ರ ಸುಮ್ ಕುಂಡಿರ್ತೀರಿ. ಸೀದಾ ಕಮಿಟಿ ಅವ್ರ ತಗೋ, ಯಾವ ತಂದದಿ ಸ್ವಾಮಿನ? ಅದಕ್ಕೇನು ಮಾತಾಡಕ್ ಬರ್ತದ? ಏನ್ಕೇನಾರ ಮಾತಾಡಕತ್ತದ? ಹೆಣ್ಮಕ್ಳಿಗೆ ಏನಾರ ಮಾತಾಡ್ತದ? ಗಂಡ ಮಕ್ಳಿಗೆ ಏನಾರ ಮಾತಾಡ್ತದ? ಹೌದಿಲ್ರಿ? ನಾ ಬರೋಬರಿ ಮಾತಾಡಕತ್ತೇನಂತ ಬರೋಬರಿ ಸುಮ್ ಕುಂತೀರಿ. ಒಂದೀಟ್ ಹೆಚ್ಚಕ ಮಾತ್ರ ಯಾರು ತಡ್ಕೊಳ್ಳಕ್ ಆಗೋದಿಲ್ಲ. ಅಕ್ಕ ಮಹಾದೇವಿನ ಕೇಳ್ರಿ, ಅಕ್ಕ ಮಹಾದೇವಿಗೆ ಎಷ್ಟು ನಿಂದ ಮಾಡಿರ್ಬೇಕು ಜನ, ಎಷ್ಟು ಬೈದಿರ್ಬೇಕು ಜನ. ಅದಕ್ಕ ಅಂತಳ ಅಕ್ಕ ಮಹಾದೇವಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೋಡೆಂತಯ್ಯ. ಸಮುದ್ರದ ತಟದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೋಡೆಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಈ ಲೋಕದಲ್ಲಿ ಹುಟ್ಟಿದ್ದ ಬಳಿಕ, ಈ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಇಲ್ಲಿ ಜನ ನಿಂದನೂ ಮಾಡವ್ರ, ಬೈಯವ್ರ, ಪ್ರಸಂಗ ಬಂದ್ರ ಬಡಿಗೆ ತಗೊಂಡು ನಿಂದ್ರವ್ರ. ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚೆನ್ನಮಲ್ಲಿಕಾರ್ಜುನ. ಬಸವಣ್ಣವ್ರು ಹೇಳಿಲ್ಲ, ಬೈದವರೆನ್ನ ಬಂಧುಗಳೆಂಬೆ, ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ. ನೋಡ್ರಿ, ಯಾರು ಬೈತಾರಲ್ಲ ಅವ್ರು ನಮ್ಮವ್ವ ಅಪ್ಪ ನೋಡ್ರಿ. ನಿಂದಿಸಿದವರನ್ನ ಬಂಧುಗಳೆಂಬೆ, ಅವರೆಲ್ಲ ನನ್ನ ಬಂಧುಗಳು. ಹಿಂಗ ಎಲ್ಲರನ್ನೂ ವರಿಗಚ್ಚಿ ನೋಡವ್ರ ನೀವು, ವರಿಗಚ್ಚಿ ನೋಡವ್ರ ನೀವು, ಒಂದ್ಸಾರಿ ಕಾಡಿ ನೋಡವ್ರ ನೀವು. ಅದಕ್ಕೆ ಬೆದರದೆ ಬೆಚ್ಚದೆ ಇದ್ದರೆ ಎತ್ತಿಕೊಂಬ. ಸಿದ್ಧಾರೂಢನ್ನು ಎಟ್ಟು ಕಾಡಿಲ್ರಿ ಜನ. ಸಿದ್ಧಾರೂಢರನ್ನು ಸಂಚಾರ ಕಾಂಡದೊಳಗ, ಸಂಚಾರ ಮಾಡು ಸಂಭ್ರಮದೊಳಗ ಎಷ್ಟು ಮಂದಿ ಕಾಡಿಲ್ಲ ಸಿದ್ಧಾರೂಢರನ್ನ. ಸಿದ್ಧಾರೂಢರ ತಾಯಿ ತಂದಿ ನಿಮ್ಗೆ ಗೊತ್ತಿರ್ಬೇಕವ. ನಾ ಒಂದು ವಿನಂತಿ ಮಾಡ್ಕೋತೀನಿ ನಿಮ್ಗೆಲ್ಲ, ಸಿದ್ಧಾರೂಢರ ಚರಿತ್ರೆ ಪಾರಾಯಣ ಮಾಡಿದ್ರ ಬಹಳ ದೊಡ್ಡ ಶಕ್ತಿ ಅದ ನೋಡ್ರಿ, ಬಹಳ ದೊಡ್ಡ ಶಕ್ತಿ ಅದು. ಪ್ರತಿಯೊಬ್ಬರು ಸಿದ್ಧಾರೂಢರ ಪಾರಾಯಣ ಮಾಡ್ಬೇಕು, ಸಿದ್ಧಾರೂಢರ ಗ್ರಂಥ ಚರಿತ್ರೆ ತಗೋಬೇಕು. ಎಲ್ಲರೂ ತಗೊಂಡ ಜಗಲಿ ಮೇಲೆ ಇಟ್ಟು ಅದನ್ನ ದಿನ ಒಂದ ಅಧ್ಯಾಯ ಓದ್ರಿ. ಬೇಕಾದ್ರೆ ನೀವು
ಟೆಸ್ಟ್ ಮಾಡಿಯೂ ನೋಡ್ರಿ, ಯಾಕಂದ್ರೆ ನಿಮ್ಗೆ ಅದೊಂದು ಸ್ವಭಾವ ಭಾಳ ನೋಡ್ರಿ, ಪರೀಕ್ಷಾ ಮಾಡೋರು ಭಾಳ ನೋಡ್ರಿ, ಟೆಸ್ಟ್ ಮಾಡೋರಲ್ಲ, ಒಂದ್ಸಾರಿ ಟೆಸ್ಟ್ ಮಾಡಿ ನೋಡ್ರಿ. ಬೇಕಾದ್ರೆ ಸಿದ್ಧಾರೂಢರ ಚರಿತ್ರೆ ತಗೊಂಡು ಪೂಜಾ ಮಾಡಿ ನೀವು ಪ್ರತಿ ದಿನ ಒಂದು ಅಧ್ಯಾಯ ಓದ್ರಿ, ಒಂದು ವರ್ಷ ಓದ್ರಿ, ಅದರ ನಂತರ ನಿಮ್ಮ ಬದುಕಿನ ಚಿತ್ರಣವನ್ನು ಬೇಕಾದ್ರೆ ನೋಡ್ರಿ, ನೀವು ಬೇಕಾದ್ರೆ ನೋಡ್ರಿ ಎಂತಹ ಶಕ್ತಿ ಅದ. ಸಿದ್ಧಾರೂಢರು ಇವತ್ತು ಆ ಗ್ರಂಥ ರೂಪದಲ್ಲಿ ಜೀವಂತವಾಗಿದ್ದಾರೆ. ಸಿದ್ಧಾರೂಢರಿಗೆ ಎಷ್ಟು ಮಂದಿ ಕಾಡ್ಯಾರಲ್ಲ, ಯಾರನ್ನೂ ಶಾಪ ಕೊಟ್ಟಿಲ್ಲ ಸಿದ್ಧಾರೂಢರು. ಅದಕ್ಕ ಗುರುಗಳಿಗೆ ದೇವ್ರಕ್ಕಿಂತಲೂ ದೊಡ್ಡವ್ರಂತ ಯಾಕೆ ಅನ್ಬೇಕಂದ್ರ, ದೇವ್ರಕ್ಕಿಂತಲೂ ಗುರು ದೊಡ್ಡವ್ರಿ. ನಗುರೋರಧಿಕಂ ನಗುರೋರಧಿಕಂ ನಗುರೋರಧಿಕಂ. ನೋಡ್ರಿ, ಗುರುವಿನಕ್ಕಿಂತಲೂ ದೊಡ್ಡವ್ರು ಯಾರೂ ಇಲ್ಲಂತ, ಯಾರೂ ಇಲ್ಲಂತ. ನಿಮ್ಗೆ ಗೊತ್ತಿರ್ಬೇಕು, ನೀವೀಗ ಲಕ್ಷ್ಮೀ ಗುಡಿಗೆ ಹೋಗಿರಲ್ಲ ತಾಯಿಯಂದಿರ, ಅಥವಾ ದ್ಯಾಮವ್ವನ ಗುಡಿಗೆ ಹೋಗಿರಲ್ಲ, ಹೋಗಿರಿಲ್ಲ? ನೀವು ಹೋಗತ್ತೀರಿ ಬಿಡ್ರಿ, ನನಗೆ ಗೊತ್ತತ್. ನೀವು ಹೂ ಅನ್ಲಿಲ್ಲ ಅಂದ್ರೆ ಹೋಗತ್ತೀರಿ. ಕೊಳ್ಳಾಗಿನ ಲಿಂಗಪ್ಪನ ಪೂಜಾ ಮಾಡ್ಕೊಳಂಗಿಲ್ಲ, ಎದ್ದು ಕೂಡಲೇ ಜಳಕ ಮಾಡಿ ದ್ಯಾಮವ್ವ, ಹನುಮಪ್ಪ, ರಾಘವೇಂದ್ರ ಅಲ್ಲೇ ಇಲ್ಲೇ ಎಲ್ಲ ಕಡೆ ಇಡ್ತಾ ಹೋಗೋರ. ಬ್ಯಾಡ ಅನ್ನಂಗಿಲ್ರಿ, ನಾವು ಹೋಗ್ರಿ. ಆದ್ರ ಎದ್ದು ಕೂಡಲೇ ಮೊದಲು ಕೈಯಾಗ ಲಿಂಗಪ್ಪ, ಗುರುವಿನಿಂದ ದೀಕ್ಷೆ ತಗೊಂಡಿರ್ತೀರಲ್ಲ, ಲಿಂಗ ಪೂಜೆ ಮಾಡ್ಕೊಂಡು ಎಲ್ಲಿ ಬೇಕಾದಲ್ಲಿ ಹೋಗ್ರಿ, ಎಲ್ಲಿ ಬೇಕಾದಲ್ಲಿ ಹೋಗಿ ಫಸ್ಟಿಗೆ ಲಿಂಗ ಪೂಜೆ. ಯಾಕಂದ್ರೆ ಇದು ಗುರು ಕೊಟ್ಟಿರ್ತಕ್ಕಂಥದ್ದು. ನೀವು ದ್ಯಾಮವ್ವನ ಗುಡಿಗೆ ಹೋದ ಕೂಡಲೇ ದ್ಯಾಮವ್ವನ ಮೂರ್ತಿ ಹೆಂಗದ ನೋಡ್ರಿ, ಒಂದು ಕೈಯಾಗ ಕತ್ತಿ, ಒಂದು ಕೈಯಾಗ ಡಾಲ, ಒಂದು ಕೈಯಾಗ ಚಕ್ರ, ಒಂದು ಕೈಯಾಗ ಗದ, ಒಂದು ಕೈಯಾಗ ಬಿಲ್ಲ. ಇವೆಲ್ಲ ಎದಕ್ರಿ? ಈಗ ಜಗಳಾಡವ್ರ ಕೈಯಾಗ ಏನಿರ್ತಾವ್ರಿ? ಬಡಿಗಿ, ಕ್ವಾಡ್ಲಿ, ಕುಡುಗೋಲ ಇರ್ತಾವಿಲ್ಲ ಜಗಳಾಡವ್ರ ಕೈಯಾಗ. ಮತ್ತು ದೇವ್ರ ಕೈಯಾಗ ಇವು ಅದಾವ ಅಂದ್ರೆ ಮುಗಿದ ಹೋತ್ಲ ಮತ್ತೇನತ್ತಿಲ್ಲ ಇಲ್ರಿ ಸ್ವಾಮಿಗಳು. ಅವೆಲ್ಲ ದುಷ್ಟರನ್ನ ಸಂಹಾರ ಮಾಡಕ. ಮತ್ತೆ ನಾವೆಲ್ಲ ಯಾರ್ರಿ? ನಾವು ದುಷ್ಟರಲ್ಲ, ನಾವು ಜೀವನದಾಗ ಏನು ತಪ್ಪು ಮಾಡಿಲ್ಲ, ನಾವು ಜೀವನದಾಗ ಮೋಸ ಮಾಡಿಲ್ಲ. ಅವೆಲ್ಲ ನಮಗರಿ. ದೇವ್ರ ಕ್ಷಮಾ ಮಾಡಂಗಿಲ್ಲ, ಇದು ಪಕ್ಕ ತಿಳ್ಕೋರಿ. ಗುರು ಮಾತ್ರ ಕ್ಷಮಾ ಮಾಡ್ತಾನ, ದೇವ್ರ ಕ್ಷಮಾ ಮಾಡಂಗಿಲ್ಲ, ಗುರು ಮಾತ್ರ ಕ್ಷಮಾ ಮಾಡ್ತಾನ. ಆದ್ದರಿಂದ ಜಗತ್ತಿನೊಳಗ ಗುರು ಅಂತಂದ್ರೆ ಬಹಳ ದೊಡ್ಡವರು. ಸಿದ್ಧಾರೂಢರು ಸಣ್ಣವರಿದ್ದಾಗನ ಗುರು ಸಿದ್ದೇಶ್ವರ ಅಂತ ತಿಳ್ಕೊಂಡ, ವೀರಭದ್ರೇಶ್ವರ ಅಂತ ತಿಳ್ಕೊಂಡ ಅವ್ರ ಹತ್ತಕ್ಕೆ ಶಾಸ್ತ್ರ ಅಧ್ಯಯನ ಮಾಡುವಾಗ ಗುರು ಶಾಂತಪ್ಪ, ದೇವಮಲ್ಲಮ್ಮ ಅವರ ತಂದೆ ತಾಯಿಗಳು ಕೇವಲ 6 ವರ್ಷದಾಗ ಮನಿ ಬಿಟ್ಟ ಸಿದ್ಧಾರೂಢ. ಹೆಂಗ್ರಿ? 6 ವರ್ಷದಾಗ ಮನಿನ ಬಿಟ್ಟ, ಯಾರಿಗೂ ಹೇಳೇ ಇಲ್ಲ. ಮನೆ ಬಿಟ್ಟು ಸಂಚಾರ ಮಾಡ್ಕೊಂತ. ಎದಕ್ರಿ ಮನೆ ಬಿಟ್ಟು ಎದಕ್ ವಾದಂತೀರಿ ನೀವು? ಆತ್ಮ ಕಲ್ಯಾಣಕ್ಕಾಗಿ, ತನ್ನ ಉದ್ಧಾರಕ್ಕಾಗಿ, ಆತ್ಮ ಕಲ್ಯಾಣಕ್ಕಾಗಿ, ಜಗತ್ತನ್ನ ಕಲ್ಯಾಣ ಮಾಡುವಗೋಸ್ಕರವಾಗಿ ಸಿದ್ಧಾರೂಢರು ಸಣ್ಣವರಿರ್ತಾನ ಸಂಚಾರ ಮಾಡ್ಕೊಂತ ಸಣ್ಣಾಗಿದ್ದಾಗನ ಪವಾಡ ಮಾಡನ್ರಿ ಸಿದ್ಧಾರೂಢರು ಚರಿತ್ರೆ ಅಂದ್ರೆ ಸಾಮಾನ್ಯ ಅಲ್ರಿ. ಕೆಲವೊಬ್ರು ಹುಟ್ಟಿ ದೊಡ್ಡವರಾಗಿ ಆ ನಂತರ ತಪಸ್ಸು ಮಾಡಿ ಮಹಾತ್ಮರಿಂದ ಗುರುದೀಕ್ಷೆಯನ್ನು ತಗೊಂಡು ಸಾಧನೆ ಮಾಡಿ ನಂತರ ಪವಾಡ ಮಾಡ್ತಾರ. ಸಿದ್ಧಾರೂಢ ಹಂಗಲ್ಲ. ಕೇವಲ 6 ವರ್ಷದವಿದ್ದಾಗ, 6 ವರ್ಷದಾಗಿದ್ದಾಗ ಅವ್ರವ್ವ ಎಮ್ಮಿ ಮಾಡ್ಕೊಂಡು ಹೋಗಿ ಹೊರಗ ಅಂತ ಕಳಿಸಿದ್ಲಂತ. ಎಮ್ಮಿ ಮೇಲೆ ಹತ್ತಿ ಕುಂತ ಸಿದ್ಧಾರೂಢ, ಎಮ್ಮಿ ಮೇಲೆ ಹತ್ತಿ ಕುಂತ. 6 ವರ್ಷದ ಹುಡುಗ ಎಮ್ಮಿ ಮೇಲೆ ಹತ್ತಿ ಕುಂತರ ಹಂಗ. ಮತ್ತ ಅವನ್ ಕೂಡ ಹುಡುಗರು ಇರ್ತಾವ ನೋಡ್ರಿ, ಕಿಟಾಳ ಹುಡುಗರು, ಎಲ್ಲರನ್ನು ಕರೆದ ಆಡಕ್ಕ ಕರೆದ, ಏಯ್ ನಾ ಎಮ್ಮಿ ಮೇಲೆ ಕುಂಡಿರ್ತನು, ನೀವೆಲ್ಲ ಮುಂದೆ ಬಾರಿಸ್ಕೋತ ಹೋಗ್ರಿ, ಮೆರವಣಿಗೆ ಮಾಡ್ರಿ ನಂದು. ನೋಡ್ರಿ ಸಿದ್ಧಾರೂಢ 6 ವರ್ಷದ ಹುಡುಗದಾನ, ಎಮ್ಮಿ ಮೇಲೆ ಕುಂತಾನ. ಮುಂದೆ ಹಂಗ ಒಬ್ಬ ಜಾಂಗಟಿ ಬಾರಿಸ್ತಾನ, ಒಬ್ಬ ಹಲಿಗೆ ಬಾರಿಸ್ತಾನ, ಒಬ್ಬ ಡೋಲಕ ಬಾರಿಸ್ತಾನ, ಒಬ್ಬ ಚಳ್ಳಂಗ ಬಾರಿಸ್ತಾನ. 4 ಹುಡುಗರು ಕುಣಿಯಾಕ ಹತ್ಯಾವ. ಹಂಗ ಕುಣಿದು ಬಾರಿಸೋದು. ಸಿದ್ಧಾರೂಢ ಎಮ್ಮಿ ಮೇಲೆ ಕುಂತ ಏನಂತಂದ್ರೆ ಮೆರವಣಿಗೆ ಒಂದು ನಡ್ರಿ ಹಂಗ ಅಂತ ತಿಳ್ಕೊಂಡು ಹೋಗ್ತಾ ಮುಂದೆ ಹೋಗಿ ಎಮ್ಮಿ ನಡಿವಲ್ತಾತಂತ್ರಿ. ನಿತ್ತು ಬಿಡುತ್ತೆ ಎಮ್ಮಿ. ಎಟ್ಟು ಬಡಿದ್ರು ಮುಂದೆ ಎಮ್ಮಿ ಹೋಗಲಿಲ್ಲ. ಸಿದ್ಧಾರೂಢ ಕೆಳಗೆ ಇಳಿದ. 6 ವರ್ಷದ ಹುಡುಗರ ಸಿದ್ಧಾರೂಢ ಮತ್ತೆ ಬಹಳ ದೊಡ್ಡವ ಅಂತ ತಿಳ್ಕೊಂಡ್ರಿ. 6 ವರ್ಷದ ಹುಡುಗ ಕೆಳಗೆ ಸಿದ್ಧಾರೂಢ ಏನಂದ ಅಂತಂದ್ರ, ನಿನಗ ಮುಂದೆ ಹೆಜ್ಜೆ ಇಡಕ್ ಆಗಂಗಿಲ್ಲ, ನೀ ನಡ್ಯಾಕ ಬರಂಗಿಲ್ಲ, ನೀ ನಡಿಲಿಲ್ಲ ಅಂದ್ರ ಸತ್ತು ಹೋಗ್ಬಿಡಂದ. ಇಟ್ಟ ಅಂದದಕ್ಕೆ ಎಮ್ಮಿ ಒದ್ದಾಡಿ ಸತ್ತ ಬಿಡ್ತೀರಿ. ಕೆಳಗೆ ಬಿದ್ದು ಎಮ್ಮಿ ಕೆಳಗೆ ಬಿದ್ದು ಸತ್ತ ಹೋತು.
ಆ ಹುಡುಗರೆಲ್ಲರೂ ಓಡಿ ಹೋಗಿ ಏನ್ ಮಾಡಿದ್ರು ಅಂತಂದ್ರ ಅವ್ರವ್ ಹೇಳಿದ್ರು, ದೇವ ಮಲ್ಲಮ್ಮ ಓಡಿ ಬಂದ್ಲು, ಏನೋ ಯಪ್ಪ ಇರುವುದು ಒಂದ್ ಎಮ್ಮಿತ್ತು, ಅದ ಹಾಲು ಹೆಣ್ತಿತ್ತು, ಅದ ಹಾಲು ನಾವು ಊಟ ಮಾಡ್ತಿದ್ದೀವು, ಎಂತಾವ್ ನೀನು ಆ ಎಮ್ಮೆ ಯಾಕ ಕೊಂದಿ ಅಂತ ತಿಳ್ಕೊಂಡು ಅಳ್ಳಾಕತ್ತಿದ್ಲು. ಸಿದ್ಧಾರ್ಡಂದ, ಯವ ಎಮ್ಮೆ ಬೇಕು ನಿನಗ? ಬೇಕು ನಿಂದ್ರಂಗಾರ ಅಂತ ತಿಳ್ಕೊಂಡು ಎಮ್ಮೆ ತಲೆ ಮೇಲೆ ಕೈ ಇಟ್ಟ, ಪಂಚಾಕ್ಷರಿ ನಾಮಸ್ಮರಣ ಹೇಳ್ದ, ಎಮ್ಮೆ ದಡಲ್ ಅಂತ ಎದ್ದು ನಿತ್ತು. ಮತ್ತ ಸಿದ್ಧಾರ್ಡ 6 ವರ್ಷದ ಹುಡುಗ, ಪಂಚಮಿಗೆ ಎಳ್ಳು ಮಾಡಿರ್ತಿರ್ಲ, ಎಳ್ಳ ಉಂಡಿ ನಿಮ್ಗೆ ಹೇಳ್ತಾನ. ಹುಡುಗರು ಇಟ್ಟು ಕಾಡ್ತಾವ್ರಿ, ಉಂಡಿ ಮಾಡುವಾಗ ಚಾಲೂನ, ನನಗೊಂದು ಉಂಡಿ ಕೊಡು, ನನಗೊಂದು ಉಂಡಿ ಕೊಡು. ನಿಂದ್ರೋ ಇನ್ನ ಹುತ್ತಪ್ಪ ಹಾಲು ಎರ್ದಿಲ್ಲ, ನಿಂದ್ರೋ ಇನ್ನ ನೈವೇದ್ಯ ಮಾಡಿಲ್ಲ, ಬಹಳ ಕಾಡ್ತಾವ್ರಿ ಹುಡುಗರು. ನಿಮ್ಮ ಅಮಾಸೆ ದಿವಸ ಹೋಳಿಗೆ ಮಾಡಕ್ ಹೂರ್ಣ ನಾದಿರ್ಬೇಕು, ಯವ ಹೂರ್ಣ ಕೊಡು, ಯವ ಹೂರ್ಣ ಕೊಡು. ಇಲ್ಲೋ ನೈವೇದ್ಯ ಹಿಡಿಬೇಕು, ಎಲ್ಲಿ ನೈವೇದ್ಯ ಮೊದಲು ಹೂರ್ಣ ಕೊಡು. ಹುಡುಗರಿಗೆ ಹೂರ್ಣ ತಿಂದಾಗನ ಸಮಾಧಾನ ರೀ. ನೀವು ಕೊಡಬೇಕ್ರಿ. ಹುಡುಗರು ಅಂದ್ರೆ ಬೇರೆ ಯಾರು ಅಲ್ಲವು, ಅವು ಯಾರು ಯಾವ ಕೆಲಸನೂ ಮಾಡೋದಿಲ್ಲ, ಯಾವ ಕೆಲಸನೂ ಮಾಡೋದಿಲ್ಲ. ಅದಕ್ಕ ಇಲ್ಲಿ ಇಷ್ಟು ದಿನ ಮಹಾತ್ಮರ ಚರಿತ್ರೆಯನ್ನು ಕೇಳೋದ್ರಿಂದ ನಮಗೆ ಏನ್ ಲಾಭ ಆಗ್ತದ ರೀ ಸ್ವಾಮಿ ಅಂತ ನೀವು ಕೇಳಬಹುದು. ನಿಮ್ಗೆ ಗೊತ್ತಿರಬೇಕು ತಾಯಂದಿರ, ಜಗತ್ತಿನಲ್ಲಿ ಲಾಭ ಅಂತ ನಾವೇನಂತೀವಲ್ಲ, ಆ ಎಲ್ಲ ಲಾಭಗಳು ಕ್ಷಣಿಕವಾಗಿರತಕ್ಕಂಥ ಲಾಭಗಳು. ಇದರಿಂದ ಬಹಳ ದೊಡ್ಡ ಲಾಭ ಇದೆ. ಆತ್ಮ ಲಾಭಾತ್ ಪರಮ ಲಾಭೋ ನ ವಿದ್ಯತೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ 3 ದೋಷಗಳಿರ್ತಾವಂತ ತಾಯಂದಿರ. ಎಲ್ಲರಲ್ಲಿಯೂ ಇರ್ತಾವಿವು 3 ದೋಷಗಳು. ಆ 3 ದೋಷಗಳು ಯಾವುವು ಅಂತಂದ್ರ, ಒಂದು ಮಲದೋಷ, ಇನ್ನೊಂದು ವಿಕ್ಷೇಪ ದೋಷ, ಮತ್ತೊಂದು ಆವರಣ ದೋಷ. ಈ 3 ದೋಷಗಳನ್ನು ಕಳ್ಕೋಬೇಕು ಮನುಷ್ಯ. ಆದ್ರ 3 ದೋಷಗಳು ಹೆಂಗ್ ಹೋಗ್ತವ? ಮಲದೋಷ ಯಾವುದರಿಂದ ಹೋಗ್ತದ? ವಿಕ್ಷೇಪ ದೋಷ ಯಾವುದರಿಂದ ಹೋಗ್ತದ? ಆವರಣ ದೋಷ ಯಾವುದರಿಂದ ಹೋಗ್ತದ ತಾಯಂದಿರ? ಆವರಣ ದೋಷ ಮೊಟ್ಟ ಮೊದಲನೇದೇನದ ನೋಡ್ರಿ, ಪಾಪ ದೋಷ ಅನ್ನೋದು ಅದು ಯಾವುದರಿಂದ ಹೋಗ್ತದ ಅಂತಂದ್ರ, ಈಗ ನೀವೇನು ಮಹಾತ್ಮರ ಮಹಾನುಭಾವರ ಚರಿತ್ರೆಯನ್ನು ಕೇಳ್ತೀರಲ್ಲ, ಇದರಿಂದ ಮನುಷ್ಯನಲ್ಲಿರ್ತಕ್ಕಂಥ ಮೊದಲನೆಯ ದೋಷ ಪಾಪ ದೋಷ ಏನದಲ್ಲ ಅದೆಲ್ಲ ಹೋಗ್ತದೆ. ಪ್ರತಿಯೊಬ್ಬರಲ್ಲಿ ಪಾಪ ಅನ್ನೋದು ಇರ್ತದನೆ. ಇಷ್ಟು ಮಂದಿ ಕುಂತೀರೀಗ, ನಾ ಬಂದವ್ರದಷ್ಟ ಹೇಳ್ತೀನಿ, ಬರೋರ್ದಂತೂ ಇಲ್ಲ, ಊರಾಗಿದ್ದವ್ರದಿಲ್ಲ. ಇಲ್ಲಿ ಕುಂತಿರತಕ್ಕಂಥ ಎಲ್ಲರೂ ನಮ್ಮ ಮನಸ್ಸನ್ನ ನಾವ ಕೇಳ್ಕೊಂಡ್ರೆ, ನನಗೆ ಎಂದು ತಿಳಿಯಾಗತ್ತದ ಅಂದಿನಿಂದ ನಾ ಒಟ್ಟನ ಪಾಪ ಮಾಡಿಲ್ಲಲ್ಲ ಅಂತ ಯಾರ ಹೇಳ್ಕೊಳ್ಳೋರದಿರಿ? ನನ್ನ ಜೀವನದೊಳಗ ನಾ ಎಂದೂ ಪಾಪ ಮಾಡಿಲ್ಲ ಅಂತ ಯಾರು ಹೇಳ್ಕೊಳ್ಳೋರದಿರಿ? ಇಲ್ಲ. ಬಿಡ್ರಿ, ಜೀವನದೊಳಗ ಬೇಡ, ಒಂದು ವರ್ಷ ಆಯ್ತು ನೋಡ್ರಿ ನಾ ಒಟ್ಟ ಪಾಪ ಮಾಡಿಲ್ಲ ಅನ್ನೋರು ಯಾರು ಅದಿರಿ? ಇಲ್ಲ. ಪ್ರತಿಯೊಬ್ಬರು ಪಾಪ ಮಾಡಿದವರೇನೆ ಅದೀವಿ, ಅಷ್ಟೇ ಅಲ್ಲ ಮಾಡ್ಕೋಂತನ ಅದೀವಿ. ಪ್ರತಿನಿತ್ಯ ನಾವು ಪಾಪ ಮಾಡ್ತೀವಿ, ಪ್ರತಿನಿತ್ಯ ನಾವು ಪಾಪ ಮಾಡ್ತೀವಿ. ಆ ಪಾಪ ಹೋಗ್ಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಬೇಕಂದ್ರ ಮಹಾತ್ಮರ ಮಹಾನುಭಾವರ ಚರಿತ್ರೆಯನ್ನು ಕೇಳಬೇಕು, ಅವರ ನಾಮಸ್ಮರಣೆಯನ್ನು ಮಾಡಬೇಕು. ಇವತ್ತು